ಏನೇನೆಲ್ಲ ಟು ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬಂದೆ. ಸಾವುಕುಮಾರ್ ಎದ್ದೇನು ಆಟ ಆಡಾಕತ್ತಿದ್ದ. ಮತ್ತು ನಾ ಹಿಂದೆ ಒಲೆ ಹಚ್ಚಾಕೊಂಡೆಲ್ಲ, ಹಿಂದೆಲ್ಲ ಉರಿ ಹಚ್ಚಿನ ಸ್ನೇಹಿತರೆ. ಎಲ್ಲ ಮನೇನ ಕಸ ಗುಡಿಸಿ ನೋಡಿ, ಎಲ್ಲ ಕ್ಲೀನಾಗೈತಿ. ಇನ್ನು ಶ್ರಾವಣಿನ ಸ್ಕೂಲಿಗೆ ರೆಡಿ ಮಾಡ್ಬೇಕ್ರಿ. 7:30ಗೆ ಟೈಮು. ಬರ್ರಿ, ಬಿಸಿನೀರು ಕಾಯಿಸ್ಕೊಟ್ಟೆ ಅವ್ರು ಕುಡ್ದಾರ. ಇಂದ ಕಸ ಗುಡಿಸ್ಬೇಕ್ರಿ, ಆಮೇಲೆ ಗುಡಿಸ್ತೀನಿ. ಆಗಲ್ಲ ಸ್ನೇಹಿತರೆ, ಬ್ರೆಸ್ ಇಟ್ಟು ಎಲ್ಲಿ ಉಗಾಡಿ ಇಲ್ಲಿ ನೋಡಿ. ನೆಕ್ಸ್ಟ್ ಬಾಂಡೆ ಅದಾವು. ತೊಗರಿ ಅಲ್ಲಿ ಒಣಾಕಿದ್ದು ನೋಡಿ, ಅವನು ಈಗ ಕಟ್ಟಿಗೆ ಒಣಾಕಿದ್ನಿಲ್ಲ, ಅಲ್ಲಿ ಒಣಾಕಿದೆ. ನೀರು ಒಲಿ ಹಚ್ಚೀನಿ. ಶ್ರಾವಣಕುಮಾರ ಒಳ್ಳಿಲ್ಗ ಹಾಯ್ ಮಾಡು. ಅಪ್ಪಾಜಿ ಎಲ್ಲಿ ಕುಂತಿ? ಕ್ಯಾಮ್ರಾ ನೋಡಲಿ, ಬಿದ್ದಿ ಮುಂದಕ್ಕೆ ಹಾಯ್ ಮಾಡು. ನೋಡಿ, ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೋರಿ. ಫುಲ್ ಬೆಳಕಾಗೈತೆ. ಬನ್ನಿ ಸ್ನೇಹಿತರೆ, ಮತ್ತು ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ಶ್ರಾವಣಕುಮಾರ್ದು ಜಾಕ್ ಆಗೈತೆ. ಪಡ್ಡು ಮಾಡಂದ, ಪಡ್ಡು ಮಾಡಿ ನೋಡಿ. ಇವು ಪಡ್ಡು ಇಷ್ಟ ಆತ್ರಿ. ಶ್ರಾವಣಿ ದೋಸೆ ಅಂತ ಹಾಕಿ ದೋಸೆ ಚಟ್ನಿ ಹಾಕಿಟ್ಟೀನಿ. ಶ್ರಾವಣಕುಮಾರ್ ಪಡ್ಡು ಹಾಕಿ ಕೊಟ್ಟು ನೋಡಿ. ಊಟ ಮಾಡಾಕತ್ತೀಯಪ್ಪ? ತಿನ್ನು ದೋಸೆ ಕೊಡ್ತೀನಿ. ಹೆಂಗೆ ಟೇಸ್ಟ್ ಹೆಂಗಾಗೈತಿ ಹೇಳು. ಅಕ್ಕ ಉಣ್ಲಿಂದ್ರೆ ಅಕ್ಕ ಟೈಮ್ ಆಗೈತಿ. ನೀವು ನಾವು ಮಾಡಿಕೊಡ್ತೀನಿ ಬರ್ರಿ. ಪಡ್ಡು ಹಾಕೀನಿ. ಶ್ರಾವಣಿ ದೋಸೆ ಅಂತ ದೋಸೆ ಹಾಕಿಕೊಟ್ಟೀನಿ. ಹಾಕಿಟ್ಟೀನಿ ದೋಸೆ. ಊಟಕ್ಕೆ ರೆಡಿ ಆಗೈತೆ ನೋಡಿ. ಬಟಾಟಿ ಪಲ್ಯ, ದೋಸೆ, ಚಟ್ನಿ ಮಾಡೀನಿ. ಈಗ ಕೂಡ ಚಲೋ ಮಾಡ್ದಾತು ನೋಡಿ ಸ್ನೇಹಿತರೆ. ತಗೋ ಶ್ರಾವಣಕ್ಕ ಊಟ ಮಾಡಿ ರೆಡಿ ಮಾಡ್ತೀನಿ. ಈಗೀಗ ಬುತ್ತಿ ಕಟ್ಟಿ ರೆಡಿ ಮಾಡ್ಬೇಕ್ರಿ. ನಾ ರೆಡಿ ಮಾಡಿಲ್ರಿ. ಒಬ್ರು ದೋಸೆ ಅನ್ನೋದು, ಒಬ್ರು ಪಡ್ಡು ಅನ್ನೋದು ಮಾಡೋ ಕಷ್ಟ ಇದೆ ನೋಡಿ ಸ್ನೇಹಿತರೆ. ಬೇಯ್ಬೇಕ್ರಿ ಇವು. ಹಿಂದಿನ ಎಲ್ಲ ಕ್ಲೀನ್ ಆಗೈತ್ರಿ. ನಾ ಬಾಂಡೆ ಅದಾವು. ಯಪ್ಪ ಪಡ್ಡು ತಿನ್ನು, ದೋಸೆ ಹಾಕ್ತೀನಿ. ಬರ್ರಿ ಸ್ನೇಹಿತರೆ, ಹಿಂದಿನ ತೋರಿಸ್ತೀನಿ. ತೋರಿಸಿ ಬಂದು ನಿಮ್ಗೆ ಹಿಂದೆಲ್ಲ ಕ್ಲೀನ್ ಆಗೈತೆ ನೋಡಿ. ನಾ ಬಾಂಡೆ ಅದಾವೆ. ಹಿಂದಿಂದೆಲ್ಲ ಕಸ ಗುಡ್ಸೀನಿ. ಎಲ್ಲ ಕ್ಲೀನ್ ಆಗೈತೆ ನೋಡಿ. ತಿರಿ ಬಿಸಿಲು ಬದೈತೆ. ಇವ್ರ ಸಾಲಿ ಕಳಿಸಿ ರೆಡಿ ಮಾಡಿ, ಸಾಲಿ ಕಳಿಸಿ ಬಾಂಡೆ ಬಟ್ಟೆ ಮಾಡಿ, ನಾ ಜಕ ಮಾಡಿ. ಗುರುವಾರ ಇವತ್ತ ರಾಯರ ಪೂಜೆ ಮಾಡ್ಬೇಕು. ಗ್ಯಾಸ್ ಒಲೆ ಐತೆ ನೋಡಿ. ದೋಸೆ ಪಡ್ಡು ಮಾಡಕ್ಕೆ ಇಲ್ಲೇ ಬಟಾಟಿ ಪಲ್ಯ ಚಟ್ನಿ ಆಗೈತ್ರಿ. ಇಲ್ಲೇ ನೋಡಿ, ಬಟಾಟಿ ಪಲ್ಯ ಚಟ್ನಿ. ಕೊತ್ತಂಬರಿ ಇದ್ದಿಲ್ರಿ, ಸುಮ್ಮನೆ ಇದ್ದಂಗೆ ಮಾಡಿ ನೋಡಿ ಸ್ನೇಹಿತರೆ. ಬರ್ರಿ, ಮಸ್ತ್ ಸಿಗ್ತಿ ನೋಡಿ ನಿಮ್ಗೆ. ಅಮ್ಮ ಪಲ್ಯ ಚಟ್ನಿ ಹೆಂಗಾಗೈತಿ? ಮಸ್ತ್ ಆಗೈತೆ. ಹ್ಞೂ ರೀ, ತಿನ್ನು ಇಟ್ಟಕೊಂಡಿ. ಮೇಕಪ್ ಮಾಡೋದು ರೆಡಿ ಮಾಡಿ ನೋಡಿ. ಶ್ರಾವಣಿ ಕೂಡ ಹೊರ್ಗ ಇಕ್ ನೋಡಿ. ಮತ್ತೆ ಎಲ್ಲಿ ನಿನ್ಗೆ ನೋಡ್ರಿ, ಇಲ್ಲೇ ಬಾಂಡೆ ತಿಕ್ಕಿನಿ. ಇವತ್ತು ಗುರುವಾರ. ಎಲ್ಲ ರಾಯರ ಪೂಜೆ ಮಾಡೀನಿ ನೋಡಿ. ರಾಯರ ಪೂಜೆ ಮಾಡಿ ಬಳತ್ತಾಯ್ತು. ಪುಟಾಣಿ ಸಕ್ಕರೆ ಹಾಕಿ ಎಡೆ ಹಿಡ್ದಿಲ್ರಿ. ನಮ್ಮ ಶ್ರಾವಣಕುಮಾರ್ ಸಾಲಿನಿಂದ ಬಂದಾನ, ಸ್ಕೂಲಿನಿಂದ ಬಂದು ಆಡಾಕತ್ತಾನ. ಹಾಗೆ ಬಟ್ಟೆ ಗಿರಾಕಿ ಬಂದರು, ಬಟ್ಟೆ ಕೊಟ್ಟೆ ಸ್ನೇಹಿತರೆ. ಬಟ್ಟೆ ಯಾರೂ ಒಯ್ಲಿರಿ. 4 ಸೀರೆ ಕಿತ್ತಾಡಿ ಹೆಂಗೆ ಹೋಗ್ಯಾರ ನೋಡಿ. ಸಾಲಿ ಹೋಗಿದ್ರಿಲ್ಲ. ನಾನು ಶಿವನ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಹೋಗಿ ಕುಂತೀನಿ ರೀ. ಇವ್ರು 2:30-3 ಗಂಟೆ ಆಗಿರ್ಬೇಕ್ರಿ. ಈಗ ಬಾತತ್ರಿ ಅವ್ರು ಆಡಾಕತ್ತಾರ. ನಾ ಬ್ಲೌಸ್ ಸ್ಟಿಚ್ ಮುಗಿದಿಲ್ರಿ. 3 ಗಂಟೆ ಹಾಕಿ ಬಂದೈತೆ ನೋಡಿ. ಸರ್ಸಮ್ಮ ಹಾಯ್ ಮಾಡು. ಶ್ರಾವಣಕುಮಾರ ಬವಳ್ಯಾಕ. ನಾನು ಬಟ್ಟೆ ಇಟ್ಟೀನಿ ಯಾಕಿಲ್ಲ ಕೂಡ ಅಂತೇಳಿ ಟಿಚ್ ಮಾಡಾಕತ್ತೀನಿ ಸ್ನೇಹಿತರೆ. ಇನ್ನೂ ಬ್ಲೌಸ್ ಅದೊಂದು ಟಿಚ್ ಮಾಡ್ಬೇಕಂತೀನಿ. ನೋಡೋಣ್ರಿ, ಎಷ್ಟು ದಿನ ಆಯ್ತು ರೀ ಬ್ಲೌಸ್ ಸ್ಟಿಚಿಂಗೇ ಮಾಡಿಲ್ಲ. ನೋಡ್ತಿರ್ಬೇಕು ನೀವು. ವಿಡಿಯೋನು ಕರೆಕ್ಟಾಗಿ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಈ ಇದ್ರಾಗ ಒದ್ದಾಡ್ಕೊತ ಕುಂತೀನಿ ನೋಡಿ. ಆ ಚಾನಲ್ ಈ ಚಾನಲು ಬಡ್ದಾಡಿ ಸಾಯ್ಬೇಕಾಗೈತೆ ನೋಡಿ ಸ್ನೇಹಿತರೆ. ಬಟ್ಟೆನೂ ಸಾಬೂನು ಪುಡಿಯಾಗಿ ಎದ್ದೀನಿ ನೋಡಿ. ಬಿಸಿಲು ಯಾವ ನಮಗೆ ಬಿದ್ದೈತೆ. ತೊಗರಿಲ್ಲ ಒಣಾಕಿನ್ರಿ. ಒಂದು ಸ್ವಲ್ಪ ಕೈ ಆಡ್ಸನ್ರಿ ತೊಗರಿನ. ಬಟ್ಟೆ ಶ್ರಾವಣಿ ಸ್ಕೂಲ್ ಬಟ್ಟೆ ನೋಡಿ. ನಿನ್ನೊಂದು ಜೋಡಿ ಓದಾಕಿ, ಇವತ್ತೊಂದು ಜೋಡಿ ಹಂಗೆ ಒಂದಿನ ಉಟ್ಕೊಂಡಲ್ಲ ಒಗದ ಹಾಕಿಬಿಡ್ತೀವಿ ನೋಡಿ. ಅವು ಇದ್ರು ನಿನ್ನ ಒಗೋದ್ನಲ್ಲಿ ಸ್ನೇಹಿತರೆ. ಅವಿನ 2 ದಿನ ಇಟ್ಕೊಂಡು ಹೋದಾಡ್ರಿ ಆಕಿ. ಇವು ಮಾತ್ರ ಒಂದ ನೋಡಿ ಒಗದಾಕಿ. ಶನಿವಾರ ಬುಧವಾರ ನಾವು ಒಣಗೆ ಇಲ್ರಿ ಇವು. ಇದನ್ನಿಲ್ಲೇ ಒಣಾಕ್ಬಿಟ್ಟು ನೋಡಿ. ಬೀರಪ್ಪನ ಗುಡಿ ಕಾಂಪೌಂಡ್ ಮ್ಯಾಗ. ನಾ 2-3 ದಿನ ಉಣ್ಬೇಕು ನೋಡ್ರಿ.
ಕಿಚ್ಚಕ್ಕಂತಾವ ಕೊಡಿದ್ರೆ ಕಟ್ ಅನ್ಬೇಕು ಅಲ್ಲಿ ತಗೋರಿ ಬ್ಯಾಳಿ ಹೊಡ್ಸ್ಬೇಕಂತ ಮಾಡೀನಿ ರೀ. ಒಣಗ್ಲಿ ಹಿರಿಬೇ ನೋಡಿದ್ರಾಗ ಹಿರಿಬೇ ಬಿಟ್ಟರಿ ಕಾಣ್ತಿರ್ಬೇಕು ನಿಮ್ಗೆ. ಹಿರಿಬೇ ಹಂಗೆ ಓಡಾಡ್ದ ನೋಡಿ. ಗುಂಡಿಗೆ ಅದು ತಿಕ್ಕೀನಿ ರೀ, ನೀರು ಕಾಸಿ ಗುಂಡಿಗೆ. ನಿನ್ನೆ ಒಂದು ಲಟ್ಟೊಂದು ತೊಗರಿ ವರಿ ಒಂದು ಕಟ್ಟಿಗೆ ತಂದೀನಿ ರೀ, ಒಂದು ವರಿ. ಇವತ್ತು ಹೋಗ್ತಾರೆ ಮಾಡ್ತಾರೆ, ಹೋಗ್ಬೇಕ್ರಿ ಪುಟ್ಟಕ್ಕರು ಕೂಡ. ಇವು ಮೊದಲು ದಡ ಮರಲ ತಂದು ರೀ, ಇಷ್ಟು ಕಟ್ಟಿಗೆ ಇಟ್ಟೀನಿ. ಅಲ್ಲಿ ವರಿ ಕಾಣತ್ ಬರೀ ಅಲ್ಲಿ ಓದಿನ ರೀ ಹಚ್ಚ ಕಡೆ ಮಗ್ಲು ಅವ್ನು ತಂದು ಮತ್ತು ಇಲ್ಲಿ ತೊಗೊಂಬರ್ಬೇಕ್ರಿ ಕಟ್ಟಿಗೆ ವರಿ ಅವನ್ನ. ಅಲ್ಲಿ ನೋಡಿ ಅಲ್ಲಿ ಓದಿನ ಕಟ್ಟಿಗೆ ವರಿ ಸ್ನೇಹಿತರೆ ನೀನು ತಂದು ಇಲ್ಲಿ ಹಗ್ಗ ಕಾಣತ್ತೆ ನೋಡಿ, ನಮ್ದು ಹಗ್ಗ ಹಚ್ಚ ಕಡೆ ಅದಲ್ರಿ, ಇಲ್ಲೇ ಐತೆ ನೋಡಿ. ಅವು ಆ ಕಡೆ ಅಲ್ರಿ ನಡ್ಬರ್ಕ್ ಐತೆ ನೋಡಿ, ಈಚೆ ಕಡೆ ಏನದ ಹಚ್ಚ ಕಡೆ ನಡ್ಬರ್ಕ್ ಒತ್ತೆ ಅಗ್ನಿ ಬೇಯ್ತು ವರಿ. ಆ ವರಿ ನಾವು ತೊಗೊಂಬಂದೀನಿ ರೀ, ಹಗ್ಗ ಬಿಚ್ಚಿಕೊಂಡು ಒಯ್ಬೇಕ್ರಿ. ಅಲ್ಲೇ ಇಡಕ್ಕೆ ಜಾಗ ಇತ್ತಲ್ಲ ಇಟ್ಟು ನೋಡಿ. ಬರ್ರಿ ಸ್ನೇಹಿತರೆ, ನೀರು ಬಂದಿದ್ದು ಕುಡಿಯೋ ನೀರು ತುಂಬಿ ಪೈಪ್ ತಕ್ಕೊಂಡಿಲ್ಲ. ಕಡ್ಡಿ ಪಟ್ಟಣ ಹೋದ್ರು ಇಲ್ಲೇ ಐತೆ ನೋಡಿ, ನೀರು ಒಲಿ ಹಚ್ಚಿ ಗುಂಡಿಗೆ ತಿಕ್ಕಿ ನೋಡಿ ಕ್ಲೀನಾಗಿ. ಅಲ್ಲಿಗೆ ಹಿಡ್ದು ಜಾಗ ರೀ ಅದ್ರದ್ದು. ಮುಂಜಾನೆ ತೊಗೊಳೋದು ಮತ್ತು ನೀರು ತುಂಬಿಸೋದು, ತಿಕ್ಕಾಕಿಡೋದು. ಬಟ್ಟೆ ಒಗಿಬೇಕಂತ ಎದ್ದೇನು ರೀ 3 ಗಂಟೆಗೆ ಟೈಮು. ಬರ್ರಿ ಸ್ನೇಹಿತರೆ, ಬಟ್ಟೆ ಒಗೆದಾಕಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇದು ಪಿಕ್ ಶೀಟೇ ಇರೋದು ನೋಡಿ, ಇಲ್ಲಿ ಪೈಜಿ ಜಗ್ಗತ್ತು ಅನ್ನೋದು ಇಲ್ಲಿ ಹಿಡಿದ್ರಿ. ಶ್ರಾವಣಕುಮಾರ್ ಗಲಾಟೆ ಎಷ್ಟೇ ಬೇಕು. ಊಟ ಮಾಡ್ಬಾರ ಇಬ್ರು. ಅಕ್ಕಿ ನಮ್ಮ ಅಂಟಿ ಮಗಳು ನೋಡಿ. ಬಬ್ಬಟ ಮಾಡಬೇಡ ಸರ್ಸವ, ನೀನು ಎದಕ್ಕೆ ಆಡಕ್ಕೆ ಕರೆದಿಲ್ಲ ಇಲ್ಲಿ ಮ್ಯಾಗ. ತಳಗೆ ಆಡ್ರಿ ಮ್ಯಾಗು ಊಟ ಮಾಡಂಗೆ. ಏನಾತಪ್ಪಾಚಿ ಏನಾಯ್ತು? ಹಾಂ ಬಿದ್ದು ನೋಡಲಿ ಅವ ಬಿದ್ದು ಏನ ಅಕ್ಕಿ ಮೇಡ. ಹೋಗು ಗಾಡಿ ಕೊಡವು ಆತನ ಗಾಡಿ ಮಾಡಿ ಶ್ರಾವಣಕುಮಾರ್ ಮಲ್ಕೊಂಡು ನಾನು ನೋಡಿ ಮೆಡಿಸಿನ್ ಹಾಕಿ ಮನಗಿಸೀನಿ. ಅವಾಗೇನು ಮೆಡಿಸಿನ್ ಹಾಕೇನ ಎಲ್ಲ ಆರಾಮಾಗೈತಿ. ಇನ್ನಿಷ್ಟು ಗುಳಿಗೆ ಎಣ್ಣೆ ಇದ್ವಲ್ಲ ಹಾಕಿದ್ಯಾ. ಸರಸ್ವತಿ ಮನೆಗೆ ಹೋಲ್ದ್ರಿ, ಇಬ್ಬರು ಅಂಗನವಾಡಿಗೆ ಹೋಗ್ತಾರಿ. ಈ ಕಡೆ ಬೈದ್ರೆ ಆಕಿ ಅಂಗನವಾಡಿಗೆ ಹೋಗಿ ಮತ್ತು ಅವ್ರ ಫೋನ್ ಹಚ್ಚಿದ್ಲು, ಹೋಗವ ಅಂತ ಕಳಿಸಿದ. ಆಕಿನ ಊಟ ಮಾಡಿದ್ಲು, ಇವನು ಉಂಡು ಶ್ರಾವಣಿ ಬಂದ ಮ್ಯಾಗಿಟ್ಟಿನ ಏನೋ ಮಾಡ್ಬೇಕ್ರಿ. ಸಜ್ಕ ಮಾಡಿದ್ದೆ. ಈಗ ಸ್ವಲ್ಪ ಇಬ್ಬರು ಉಂಡ್ರು. ಅವನ್ನೇ ಬಾಂಡೆ ತೊಳೆದು ಹಾಕಿ ಬಟ್ಟೆ ನೋಗೋದನ್ರಿ. ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂದಿರ್ಬೇಕು. ನಾವು ಬ್ಲೌಸ್ ಸ್ಟಿಚ್ ಮಾಡೋದ ಅಪ್ರೂಪ ಆಗ್ಬಿಟ್ಟೆ ಸ್ನೇಹಿತರೆ. ಎಲ್ಲರೂ ಕೇಳಾಕತ್ತಾರೆ, ಯಾಕ್ರಿ ಬ್ಲೌಸ್ ಸ್ಟಿಚ್ ಮಾಡಲ್ಲ ಗೀರಿ ನೀವು ಅಂತ. ಏನು ಮಾಡೋದು, ಕೆಲಸ ಆಗುತ್ತೆ ನೋಡಿ. ಹಿಂಗಾಗಿ ಬರ್ರಿ ಸ್ನೇಹಿತರೆ, ಚಂತನ ಮನೆ ಯಾರು ಒಳಗೆ ಬಂದು ಎಷ್ಟು ಕ್ಲೀನ್ ಇಟ್ಟೇವ, ಎಷ್ಟು ತಳ ಇಟ್ಟೇವ ಅಂತಿರ್ತಾರೆ. ಚಂತ ನಾನು ಬರೀ ಮನೆ ಕ್ಲೀನ್ ಮಾಡಿದ್ನಲ್ಲ, ಅದನ್ನು ಮಾಡಿದ್ನಲ್ಲ ಬರೀ ಇದೇ ಮಾಡ್ತೀನಿ ರೀ. ಒಂದು ಸಾಮಾನು ಮೆಟ್ಟಿ ಮ್ಯಾಗ ಇರ್ಬೇಕ್ರಿ. ಅವು ಒಂದು ಸಾಮಾನು ಮೆಟ್ಟಿ ಮ್ಯಾಗ ಇರ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ನಾನು ಅವಶ್ಯ ಬಟ್ಟೆ ಜೋಡಿಸಿಟ್ಟಿನಿ ರೀ. ಹಳೆ ಫೋನು 1 ತಾಸು ಚಾರ್ಜ್ ಹಾಕಿದ್ರು ಚಾರ್ಜ್ ಹತ್ತದಿಲ್ಲ ರೀ. ಇದು ಹೊಸ ಫೋನ್ ಬಟ್ಟೆ ಹೋಗೋದು ಅವ್ರಿಗೆ ಹುಣ್ಸರಾಗೇ 100 ಪಾಯಿಂಟ್ ಆಯ್ತು ನೋಡಿ. ಹೊಸ ಫೋನು ಚಾರ್ಜನ ಮಸ್ತಾಗುತ್ತಾ, ಫೋನು ಕ್ಲಿಯರಿಟಿನ ಹಾಗೆ ಐತ್ರಿ. ಬರ್ರಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮುಂಜೆ ಸ್ವಲ್ಪ ತಲೆ ಇಕ್ಕೊಂಡಿಲ್ಲ ರೀ, ಜಾಕ ಮಾಡಿ ಹಂಗೆ ಪೂಜೆ ಮಾಡಿ ಹಾಗೆ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ತಲೆ ಇಕ್ಕೊಂಡು ಫ್ರೆಶ್ ಆಗ್ತೀನಿ ರೀ. ಸ್ವಲ್ಪ ಯಾಕೋ ಡಲ್ ಆಗಿತ್ತು ಮಾರಿ, ಸ್ವಲ್ಪ ನಿಚ್ಚಳಬೇಕು. ನಾವು ಫ್ರೆಶ್ ಇದ್ವ ಅಂದ್ರೆ ಎಲ್ಲ ಕೆಲಸ ಫ್ರೆಶ್ ಆಗುತ್ತೆ. ಸಿಗ್ತೀನಿ ರೀ. ಹಾಗಾಳೆ ಪುಟ್ಟಕ್ಕ ಬಂದಿದ್ರಿ, ಜಾಕ ಮಾಡಿಲ್ರಿ ಕಕ್ಕ. ತಲೆ ಅದು ಚಟ್ರನ ತೆಗೈತಿ, ತಲೆ ಇಕ್ಕೋದಿರಲ್ಲ ಎಷ್ಟರದಾಗತ್ತೀರಿ ಬಿದ್ದಿರ್ಬೇಕಂತ ಬೇದ್ಲು. ಹಿಂಗಾಗಿ ಅದಕ್ಕೆ ನಾವು ಫ್ರೆಶ್ ಆಗಿರ್ಬೇಕ್ರಿ ಅಂತೇಳಿ ಹೋಗಿ ತಲೆ ಇಕ್ಕೊಂಡು ಮಾರಿ ತಕ್ಕೊಂಡು ಪೌಡ್ರ ಪೇರ್ಲಲ್ಲಿ ಹಚ್ಕೊಂಡು ಸ್ನೇಹಿತರೆ. ಪೌಡ್ರ ಪೇರ್ಲಲ್ಲಿ ಹಚ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು ನೆಪ್ಪಾಗಿಬಿಡ್ತಾ. ಮೊನ್ನೆ ನಾ ಶ್ರಾವಣಿಗೆ 20 ರೂಪಾಯಿ ಕೊಟ್ಟು ಬಿಳಿ ಕಡವ ತೊಗೋಬೇಕಂದ್ರೆ ಹಿಂದೆ ಮುಂದೆ ವಿಚಾರ ಮಾಡಿ ಸ್ನೇಹಿತರೆ. ಅಲ್ಲಿ ಮಗ್ಲ್ರಿ ಮತ್ತು ಸ್ಟೇಷ್ನರಿ ಅಂಗಡಿಯಾಗ ಜಗ್ಗಿ ಮಂದಿ ಇರತ್ತಾರ ನೋಡಿ. 1250 ರೂಪಾಯಿ ಅಂತ ಒಂದು ಕ್ರೀಮ್ ಸ್ನೇಹಿತರೆ. ಒಂದು ಕ್ರೀಮಿಗೆ ನೈಟ್ ಹಚ್ಕೊಂಡಂತ ಬೆಳಗ್ಗೆ ತೊಳ್ಕೊಂಡಂತ ಮುಖ ಗ್ಲೋವಿಂಗ್ ಆಗುತ್ತಂದು. ಗ್ಲೋವಿಂಗ್ ಅವ್ರು ಹೇಳೋದು ನೋಡ್ಬೇಕ್ರಿ, ಅಂಗಡಿಯವರು ಅಷ್ಟು ಹೇಳಕತ್ತಾರ. ಅವ್ರು ಅಕ್ಕೋರಿದ್ರೆ ತೊಗೊಂಡ್ರು ಸ್ನೇಹಿತರೆ. 1250 ರೂಪಾಯಿ ಕೊಟ್ಟು ತೊಗೊಂಡ್ರಿ. ನಾ ಗ್ರಾಬರ ಅದನ್ರಿ, ಅದೇ 1250 ರೂಪಾಯಿ ಕೊಟ್ರೆ ತಿಂಗ್ಳುಗಟ್ಟಲೆ ಸಂತಿ ತಿಂತೀವಿ ನಾವು. ಯಪ್ಪ ಒಂದು ಮಕ್ಕಕ್ಕೆ ಒಂದು ಕ್ರೀಮಿಗೆ ಮತ್ತು ಅದು 1250. ಮತ್ತು ಏನೋ ಫೇಸ್ ವಾಶ ಮತ್ತು ಪೌಡ್ಸ ಮತ್ತು ವೈಟ್ ಪೌಡ್ರ ಅಂತ ಅಂದ್ರಿ ಅವರು. ಅವೆಲ್ಲ ತೊಗೊಂಡ್ರೆ 5500 ರೂಪಾಯಿ ಬಿಲ್ ಆತ್ರಿ ಅವ್ರದ್ದು. ಸ್ಟೇಷ್ನರಿ ಸಾಮಾನು, ಅವ್ರ ಕ್ಲಿಪ್ಪು, ಅವ್ರ ಕೈಯಾಗಿ ಇಟ್ಕೊಂಡು ಬ್ಯಾಗ್ ಭಾರಿ ಸ್ಟೈಲ್ ಆಗಿದ್ರಿ. ಆದ್ರೆ ಏಜ್ ಮಾತ್ರ ನೋಡಿದ್ರೆ ನಮ್ಮ ಓವರ್ ಏಜ್ ಇದ್ದು ರೀ ಸ್ನೇಹಿತರೆ. ಅಷ್ಟು ಏಜ್ ಆದರೂ ಇಷ್ಟು ಯಾಕೆ ಸ್ಟೈಲಾಗಿ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ನೇಹಿತರೆ.
ಹಂಗಿರ್ಬಾರ್ದು ರೀ. ಸುಮ್ಮನೆ ನಮ್ಮ ಸಿಂಪಲ್ ಆಗಿರ್ಬೇಕು ನೋಡಿ, ಸಿಂಪಲ್ ನಂಗೆ ನೋಡಿ ಇಷ್ಟು ಸಿಂಪಲ್ ಆಗಿ ಮುಗೀತು ರೀ. ಅತೀ ಜೋರು ನೀರು ಹಾಕೋಬಾರ್ದು, ಅತಿ ಆಟಕ್ಕೊಮ್ಮೆ ತಲೆ ಸಲಕ್ಕೆ ಇಕ್ಕಿರಲ್ಲ ರೀ, ಚಟ್ರ ತೆಗಿತೈತೆ ಹಂಗೆ ವಿಡಿಯೋ ಮಾಡಿರ್ತೀನಿ. ಹಾಗಾದ್ರೆ ನಮ್ಮ ಕೆಲಸ ಹಂಗೆ ಆಗುತ್ತಾ. ಅವ್ರಿಗೆ ದೇವ್ರು ಎಂಥದಾರ ಕೊಟ್ಟಿರ್ಬೇಕು ನೋಡ್ರಿ. ಇಷ್ಟು ನಾವು ಬಡ್ದಾಡಿ ಸಾಯ್ತೀವಿ ಅಂದ್ರೆ ಮನೆ ನಿಭಾಯಿಸೋದು ಕಷ್ಟ ಆಗೈತೆ. ಅವರು ಒಂದೇ ದಿನಕ್ಕೆ 5,500 ರೂಪಾಯಿ ಆಯ್ತು ರೀ. 500 ರೂಪಾಯಿ ಬಿಟ್ಟರು ಅವ್ರ ಅಂಗಡಿಯವರು 5,000 ರೂಪಾಯಿ ಫೋನ್ಪೇ ಮಾಡಿದ್ರಿ. ಇಷ್ಟೆಲ್ಲ ರೊಕ್ಕ ಎಲ್ಲಿ ತರ್ತಿರ್ಬೇಕು ರೀ, ಹೆಂಗಾರ ಚೈನಿ ಮಾಡ್ತಿರ್ಬೇಕು. ಅವ್ರು ದುಡಿದಿರೋದಕ್ಕೆ ಚೈನಿ ಮಾಡಿರಲ್ಲ ದುಡಿತಾರೆ ರೀ. ಹೆಂಗೆ ದೇವ್ರೆ ಅವ್ರಿಗೆ ಮತ್ತು ನೌಕರಿಗೆ ಐತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಮತ್ತು ನೌಕರಿಯವ್ರು ಇದ್ರಂದ್ರೆ ಆರಾಮ್ ತಿಂಗಳು ಅನ್ನೋರಾಗನ 6 ಕೊತ್ತ ಪಗಾರ ಬರ್ತೀರಿ. ನಮ್ಮದು ದುಡಿದ್ರೆ ಬರುತ್ತೆ ಸ್ನೇಹಿತರೆ. ಈಗ ಒಂದು 10 ದಿನ ಒಂದು ತಿಂಗಳು ಸ್ನೇಹಿತರೆ ರಾಟೆ ಟಿಚ್ ಮಾಡಿಲ್ಲ, ಹೊಲ್ದಿಲ್ಲ ಅಂತ ಮನಸ್ಸು ಒಂಥರ ಕುಯ್ತೈತ್ರಿ. ಟಿಚಿಂಗ್ ಮಾಡಿದ್ರೆ ಬೇಸಿ, ಅದಕ್ಕೆ ಇವತ್ತು ಹೊಲ್ದೇ ಬಿಟ್ರಾತು. ಇನ್ನು ಯಾವ್ಯಾವ ಅಷ್ಟು ಹೊಲ್ಕೊಂಡು ನಾನು ಇಷ್ಟು ಹೊಲ್ಕೊಂಡು ಮಂದಿ ಸೊಲೋದು ಕ್ಲಿಯರ್ ಮಾಡಿದ್ರೆ ಅದು ಬಂದಂಗೆ ಹೊಲ್ಯಾಕೆ ಬರ್ತಂತ 100 ರೂಪಾಯಿ ಹೊಲ್ದ್ರೆ ಮ್ಯಾನ್ ಟಾಪ್ 3 ಟಾಪ್ ಹಿಡಿದ್ರೆ 100 ರೂಪಾಯಿ ಆಗೈತೆ. ಇನ್ನು ಯಾವ ನೈಟಿ ಟೀಚಿಂಗ್ ಮಾಡೋದು ಅವನು ವೀಡಿಯೋ ಮಾಡ್ಬೇಕಂತೀನಿ ಆಗ್ತಿಲ್ಲ. ನಿನ್ನೆ ಒಂದವರೆ ಕಟ್ಟಿಗೆ ತೊಗೊಂಬಂದು ಇವತ್ತೊಂದವರೆ ಕಟ್ಟಿಗೆ ತರಬೇಕು ರೀ. ಕಟ್ಟಿಗೆ ತಂದ್ಮ್ಯಾಗ ಕಾಲು ಹೊಲ ಅಡ್ಡಿ ಬಂದುಬಿಡ್ತಿಲ್ಲ, ಕಾಲು ಬ್ಯಾನ್ ಆಗ್ಬಿಡ್ತಾವೆ, ಕೆಲಸನಾಗಲ್ಲ ಸ್ನೇಹಿತರೆ. ಏನು ಮಾಡೋದು ಹೇಳಿ ನೋಡಿ ಸ್ನೇಹಿತರೆ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ಇನ್ನೊಂದು ಅದೊಂದು ಹೊಲಿದು ಬಿಡ್ತೀನಿ ರೀ. ಹೊಲ್ಯಾಕೆ ಕುಂತನೇ ಹೊಲಿತೀನಿ ರೀ, ಹೊಲಿಲಿಕ್ಕೆ ಒಂದೇ ಹೋಯ್ತು ನೋಡಿ. ಇದು ಮುಗ್ದೈತೆ ನೋಡಿ ಬ್ಲೌಸು. ಟೈಮು 5 ಗಂಟೆ ಆಯ್ತು ರೀ ಈ ಬ್ಲೌಸ್ ಸ್ಟಿಚ್ ಮುಗಿಬೇಕಂದ್ರೆ. ಹಿಂಗೆ ಮತ್ತು ಮನೆ ಕೆಲಸ ಎಲ್ಲ ಮಾಡ್ಕೊತ ಹೊಲಿಬೇಕಲ್ರಿ. ನಂದೇ ರೀ ಇದು ಬ್ಲೌಸು ನೋಡಿ. ಹಿಂಗೆ ಡಿಸೈನ್ ಬಂದೈತಿ. ಲಾಸ್ಟ್ ಒಂದು ಪೀಸ್ ಉಳಿದೈತಿ, ಇಷ್ಟ ಆಯಿತು ತೊಗೊಂಡು ನೋಡಿ. ಇದನ್ನು ಉಟ್ಕೊಂಡು ತೋರಿಸ್ತೀನಿ ರೀ. ಅವು ಸೀರೆ ಬಳಸೋದು ಅಷ್ಟೇ ಆಗುತ್ತಾ, ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ಲಾರ್ಕ ಇವೆಲ್ಲ ಗುಡ್ಡಕ್ಕೆ ಹೋಗಿ ಹೊಲ್ಕೊಂಡು ಹೋಗಿ ಉಟ್ಕೊಂಡು ಹೋಗ್ಬೇಕು ಅನ್ನೋದಿತ್ತು ರೀ. ಅವಾಗ ಹಾಲಾರ ಕೀ ಬಿತ್ತು ನೋಡಿ ಕೆಲಸ. ಅವಾಗ ಮನೆ ಕೆಲಸ ಅದು ಅಲ್ಲ ಇನ್ನು ಒಟ್ಟು ಅದು ಎಲ್ಲ ಮುಡ್ಡಕ್ಕೆ ಹೋಗ್ಬೇಕಂತಲೇ ಬಸಿದೆ. 3 ಸೀರೆ ಬಸೀನಿ ರೀ ಎಲ್ಲ ಮುಡ್ಡಕ್ಕೆ ಹೋಗಾಗ. ಅವೆಲ್ಲ ತೋರಿಸಿಲ್ಲ ರೀ ನಿಮ್ಗೆ. ಅವು ಯಾವ್ಯಾವು ಏನಂತ ತೋರಿಸ್ತೀನಿ ನಿಮ್ಗೆ, ಯಾವ್ಯಾವ ಸೀರೆಗಳು. ಬರೀ ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಸೀರೆ ಬ್ಲೌಸು ಒಮ್ಮೆ ತೋರಿಸ್ತೀನಿ ರೀ. ಉಟ್ಕೊಂಡಾಗ ತೋರಿಸ್ತೀನಿ ಸ್ನೇಹಿತರೆ ಎಲ್ಲ ಮುಡ್ಡಕ್ಕೆ ಹೋಗಿ ಬಸಿದ್ದು ನೋಡಿ ಸ್ನೇಹಿತರೆ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತೀನಿ. ಆ ಕಡೆ ಕುಂದಿರ್ತೀನಿ ರೀ, ಅರ್ಧ ಹೊಲಿದು ಅರ್ಧ ಬಿಟ್ಟಿನಿ ಅಂದ್ರೂ ರಾತ್ರಿ ಹೊಲಿಯಾಕೆ ಬರುತ್ತಾ. ಅಸ್ತ್ರ ಎಲ್ಲಾರಕ್ಕೆ ಸುಮ್ಮನೆ ಇದನ್ನೇ ಹಾಕಿ ನೋಡಿ ಒಪ್ಪುತ್ತ ಅಂತೇಳಿ. ಇವು ತೋಳಿನ ಅರಿಬೀರಿ ಕಡ್ಯಾಕೆ ಇಟ್ಟೀನಿ ರೀ. ಇಂಥ ಬಂದು ಅಂದ್ರೆ ಟ್ಯಾಪ್ ಬಂದು ಕಿತ್ತಿ ಕಡ್ಯಾಕೆ ಹಾಸ್ತೀನಿ ರೀ. ಅವು ಸ್ಟೋನಿನ ಏನೋ ಬಂದು ಕಿತ್ತಿ ಹಚ್ಚಾರ ನೋಡಿ. ಬರ್ರಿ ಇದನ್ನು ಟಿಚ್ ಮಾಡ್ತೀನಿ, ಟಿಚ್ ಮಾಡಿ ತೋರಿಸ್ತೀನಿ. ರಾಟಿ ಪೂಜೆ ಮಾಡಿ ಇವತ್ತು ಡೈಲಿ ಪೂಜೆ ಮಾಡ್ತಿದ್ರಿ. ಇವತ್ತು ಗುರುವಾರ ಅಂತೆ ಬಟ್ಟೆ ಇದು ಎಲ್ಲ ಪೂಜೆ ಮಾಡ್ಕೊಂಡೀನಿ ರೀ. ಶ್ರಾವಣ ಕುಮಾರಿನ ಮಲ್ಕೊಂಡ ನೋಡಿ, ಇಲ್ಲಿ ಕಾಣ್ತಿರ್ಬೇಕು ಮ್ಯಾಲ ಮುಕ್ಕೊಂಡ್ರಿ ಅವ ನೋಡಿ ಸ್ನೇಹಿತರೆ. ಆ ಬ್ಲೌಸ್ ಮುಗಿಸಿ ಈ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಶ್ರಾವಣಿ ಬಂದ್ಲು. ಇಲ್ಲೇ ಸಣ್ಣದಾಗಿ ಐತ್ರಿ ಅದು ತೊಗರಿ ಕಟ್ಟಿಗೆ ಹೊಲ ಹೋಗಿ 1 ಕಟ್ಟಿಗೆ ಹಾಕ್ಕೊಂಬರ್ತೀನಿ ಸ್ನೇಹಿತರೆ. ಇದು ತೋಳು ರೆಡಿ ಮಾಡಿಟ್ಟೀನಿ, ಉತ್ತು ಇಟ್ಟೀನಿ ರೀ. ಇದನ್ನು ನಂದೇ ರೀ ಇದು ಬ್ಲೌಸು. ಅದು ಬ್ಲೌಸ್ ಅಂದೆ ನಾ ಕಟ್ಟಿಗೆ ಗೋತಿನಮ್ಮ ಅಂತಂದೆ. ಆಕಿ ಒಂದಿಟ್ಟು ಇದು ಉಣ್ಣವಲ್ಲ ಅಂತ್ರಿ, ರೊಟ್ಟಿ ಅದು ಐತ್ರಿ ಉಣ್ಣವಲ್ಲ ಅಂದ್ಲು. ಸಜ್ಕ ಮಾಡ್ಕೊಳಕತ್ತಾವ ಬಿಸಿ ಒಂದಿಟ್ಟು ಶ್ರಾವಣಿನೇ ಮಾಡ್ಕೊಳಕತ್ತಾಳ. ರೊಟ್ಟಿ ಹೋಗಲ್ಲಂತ್ರಿ ಶ್ರಾವಣಿಗೆ, ಹಿಂಗಾಗಿ ಸಜ್ಕ ಮಾಡ್ಕೊಳಕತ್ತಾಳ. ಅವು ರೊಟ್ಟಿ ನಿನ್ನ ಮುಂಜಾನೆ ಇದು ಸ್ನೇಹಿತರೆ. ಯಾಕೆ ಮಾಡ್ಕೊಂಡು ಹಾಕ್ಬಿಡು ಮತ್ತು ಸಂಜೆಗೆ ನೋಡಿರತ್ತೆ ಬಂದು ಅಂತೇಳಿ ಇದು ಮಾಡಾಕತ್ತೀನಿ. ಇವೆರಡು ಮುಂಭಾಗ ತೋಳು ರೆಡಿ ಆಗ್ಯಾವು, ಇನ್ನು ಹಿಂಬಾ ರೆಡಿ ಆಗಿಲ್ಲ. ಶ್ರಾವಣಿ ನಾನು ರಾಟಿವಿ ಏನು ಮುಟ್ಟಕ್ಕೆ ಹೋಗ್ಬೇಡ, ನಾ ಹೋಗಿ ಬಲ್ಲೆ ಕಟ್ಟಿಗೆ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ನಾದವ್ರು ನನ್ನ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಉಸು ಮಾಡ್ಕೊತೀನಿ. ಇದೊಂದು ಸೀರೆ, ಇದೊಂದು ಬ್ಲೌಸ್ ಹೊಲಿಬೇಕು, ಸೀರೆ ಪಿಕೋ ಹಾಕ್ಬೇಕು. ಹೆಂಗೆ ಇಟ್ಟೋಗ್ಯಾವ್ರಿ ಅವಿ ಅಸ್ತ್ರ ಎಂಥ ಕಲರ್ ಕೊಡ್ಬೇಕಂತೇಳಿ. ಬರ್ರಿ ಶ್ರವಣ ತಮ್ಮನೇ ಬಸ್ಕೊಂಡು ಊಟ ಮಾಡಿ ಶ್ರವಣಿಟ್ಟು ಆಗಳೇ ಉಂಡಾನವ. ಆಗಳೇ ಮಾಡಿದ್ನೆ ಸಜ್ಕ ಒಮ್ಮೆ, ಆಗ ಸಜ್ಕ ಮಾಡಿದ್ದೆ ಮುಂಜಾನೆ. ಮತ್ತು ದೋಸೆ ಪಡ್ ಮಾಡಿದ್ನಲ್ಲ, ಆಗ ಸಜ್ಕ ಮಾಡಿದ್ದೆ. ಅವರು ಅಕ್ಕಿ ಸರಸ್ವತಿ ಆಕಿ ಅವ್ರು ಬೈದರು, ಇಬ್ಬರು ಕೂಡ ಉಂಡ್ರ ಖಾಲಿ ಆಯ್ತು ಬನ್ನಿ ಬೈ ಮಾಡಿಕೊಟ್ರಾತ್ ಬಿಡು ಅಂತೇಳಿ ನಾ ಮಾಡಿದ್ದೆ. ಮತ್ತು ನಾ ಮಾಡಿಕೊಡ್ತಿದ್ದು ನೀನು ಮಾಡ್ಕೊಳಕತ್ತೀರ. ಸ್ವಲ್ಪ ಮಾಡ್ಕೊ, ಸ್ವಲ್ಪ ಮಾಡ್ಕೊಂಡೆ ಕೈ ಸುಟ್ಕೊಂಡು ತಿಂದ್ರು ಬೇಡವಾ. ಸಂಜೆಗೆ ರೊಟ್ಟಿ ಮಾಡ್ತೀನಿ ಬಿಸಿ ಆಡು. ತೆಗಿ ನೀರು ತೆಗಿಯೋನು ಆ ಬಳಿ ಬಿಚ್ಚವ ಬಿಳಿ ಯಾವ ಡ್ರೆಸ್ಸಿ ಮ್ಯಾಗ ಯಾವ ಹಾಕೊಂಡು ಹೋಗ್ಬೇಕಂಗೆ ಗೊತ್ತಾಗಲ್ಲ ಸರ್ ನಿನಗೆ. ಏರ್ಪಿನ್ ಬಿಚ್ಚಿಬಿಡು ಸಾರಿಗೆ ಹೋಗಿ ತೆಗಿ ನಮ್ಮಕ್ಕ ಕಾಸು. ಅವಾಗೆ ಟೂನ ಸುನಿಟ್ ಉಂಟ ನೋಡು ಮುಕ್ಕೊಂದನ. ನಾ ಓಲೆ ಕಟ್ಟಿಗೆ ಹೋಗಿ ಒಂದರೆ ಹಾಕ್ಕೊಂಬರ್ತೀನಿ ಕಟ್ಟಿಗೆ.
ಒರೆ ಸಹ ನೋಡು ಕೈ ಇಟ್ಕೊಂಡು ಮಾಡಿಕೊಟ್ಟು ಸರಿ ನಾನು ಬೆಲ್ಲ ಆಟೆ ಹಾಕು ಭಾಳ ಹಾಕ್ಬೇಡ ಬೆಲ್ಲ ಸಿಹಿ ಶ್ರಾವಣಿ ಚಜಕ ಮಾಡು ತೆಲ್ಲಿ ನೋಡಿ ನಾ ಮಾಡ್ಕೊಡ್ತೀನಿ ಸರಿ ಅಮ್ಮ ಈ ಕಡೆ ಯಾಕ ಭಾಳ ಆಗುತ್ತೆ ಹಾಕ್ಬಿಡ್ಬಿಟ್ಟು ಓ ಬೆಲ್ಲ ಕಟಗಿ ನಾನು ಇನ್ನಿವರಿ ಮ್ಯಾಗ ತಂದು ತೆಗೆದು ಬಿಡ್ತೀನಿ ಹಗ್ಗ ತಗೋತಿದ್ರಿ ಮಾರಿ ತಕ್ಕೊಂಡಿ ಹೋಯ್ ಬಂದು ಕೈ ತಕ್ಕೊಂದಿನ ಹೊಕ್ಕ ಕೈ ತಕ್ಕೊಂಬ ಬರೋಣ ಹೇಳಿ ಫ್ರೆಶ್ ಅಪ್ ಆಗ್ಬೇಕಂತೆ ಫ್ರೆಶ್ ಅಪ್ ಅಂದ್ರೆ ಏನು ಮತ್ತು ಕಾಲ ಧೂಳ ಪಾಳ ಬರ್ದಿರ್ತೀರಿ ಕ್ಲೀನ್ ಮಾಡಕ್ಕೆ ಹೋಗಕ್ಕಲ್ಲ ಗಲಿಸ್ತನ ಮಾಡ್ಕೋತ ನಾನೇ ತಿರುಗಿಕೊಟ್ಟು ಹೋಗ್ತೀನಿ ಬಾ ನೋಡಿ ಬಂದು ಏನು ಕೆಲಸ ಮಾಡೋದೇ ಆಗಲಿಲ್ಲ ಅಡುಗೆ ಮಾಡಬೇಕು ಸ್ನೇಹಿತರೆ ಚಿನ್ನೆ ಸಾವುಕುಂಬಣ್ಣೆ ಮುಕ್ಕೊಂದು ನೋಡಿ ಮಧ್ಯಾಹ್ನಾಗ ಮುಕ್ಕೊಂಡವ್ರಿ 8 ಗಂಟೆ ಆಗಿ ಟೈಮು ಬಂದು ಪುಟ್ಟಕ್ಕ ಕಟ್ಟಿ ಕುಂತ್ಕೊಂಡು ಒಂದು ಯಾಕೆ ಕುರ್ಕುರಿ ತರಿಸಿ ಪುಟ್ಟಕ್ಕೊಂದು ನಾವೊಂದು ತಿಂದು ಮಾತು ಹೇಳ್ಕೋತ ನಿಂತೀವ್ರಿ ಅಲ್ಲೇ 7 ಗಂಟೆ ಆಗಿತ್ತನ್ರಿ 7 ಗಂಟೆ ಆಗಿತ್ತವರ ಒಂದು ತಾಸು ಮಾತಾಡ್ಕೋತ ಕುಂತು ನೋಡಿ ಅಲ್ಲೇ ಶ್ಯಾಮ್ಕುಮಾರ ಬಾಯಪ್ಪ ಏನು ರೇಟ್ ಬಿಸಿದು ಮಾಡ್ತೀನಿ ತಿಂದು ಮುಕ್ಕೋ ಬಾ ಹಾಂ ಸಕ್ಕರೆ ಯಾರು ಕುರ್ಕುರಿ ತಿಂದೀವ್ರಿ ಈ ಜಂಪರ್ ಮುಗಿಸ್ಬೇಕು ಸ್ನೇಹಿತರೆ ಇನ್ನಕ್ಕಿಂತ ಲಟ್ಟ ಹೊರಿತಿದ್ದೀನಿ ರೀ ಕಟ್ಟಿಗೆ ಇವತ್ತ ಅಂತಾವು ಎಲ್ಲರೂ ಯಾವಾಗ ಇನ್ನೇಗಾರ ಹೋಗಿರಿ ಎಟ್ಟ ಹೊರಿತಂದಿರಿ ಯಾವ ಅಂತಂದ್ರು ಪುಟ್ಟಕ್ಕ ನಾನು ಇಬ್ಬರು ಹೋಗಿದ್ದೀವ್ರಿ ಇವತ್ತು ಎಂಟಿ ಹೊಲ್ಲಾಗ ಹಾಯ್ಕೊಂಬಂದಿವ್ರಿ ನಾಳೆ ತೋರಿಸ್ತೀನಿ ರೀ ಅವರಿಗೆ ಎಂತ ಐತೆ ಅಂತೇಳಿ ನೋಡಾಕತ್ತೀರಿ ಸ್ನೇಹಿತರೆ ಬರೀ ಅಡುಗೆ ಮಾಡ್ತೀನಿ ಮತ್ತು ಸಿಗ್ತೀನಿ ರೀ ಮಾರಿ ತಕ್ಕೋತೀನಿ ರೀ ಕಟ್ಟಿಗೆಲ್ಲ ಹೆಂಗೆ ಚರ್ಚೆ ನೋಡಿರಿ ಕೈ ಹಿಂಗೆ ರೀ ನೋಡಿ ಸ್ನೇಹಿತರೆ ಇವಾಗ ಅಡುಗೆ ತಯಾರಾಗೈತೆ ನೋಡಿ ನಮ್ಮದು ಒಂದಿಷ್ಟು ಪಡ್ಡಿ ಹಿಟ್ಟು ಐತ್ರಿ ಇಷ್ಟೇ ಐತ್ರಿ ಪಡ್ಡಿ ಹಿಟ್ಟು ಅದಕ್ಕೆ ಒಂದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಒಂದು ಸೌತೆಕಾಯಿ ಎರಚ್ ಹಾಕಿ ಸೌತೆಕಾಯಿ ಇದ್ರೆ ಎರಿಸ್ತೀವಿ ಕೊಬ್ಬರಿ ಎರಿಸು ಮುಂದೆ ಎರಚ್ ಹಾಕಿ ಮಸಾಲೆ ಪಡ್ಡು ಮಾಡ್ತೀವಿ ಸ್ನೇಹಿತರೆ ನೆಟ್ ಸಜ್ಜಕೈತೆ ಅದೇ ಇಟ್ಕೊಂಡು ಮುಕ್ಕೋತಾರ ನಾಳೆಗೆ ನಿನ್ನೆ ರೊಟ್ಟಿ ಎಷ್ಟಕ್ಕೆ ರೊಟ್ಟಿ ಉಳ್ದಾವ್ರಿ ನಾಳೆಗೆ ಅನ್ನ ಸಾರುವಾರ ಏನೋ ಮಾಡ್ಬೇಕು ಮುಂಜಾನೆಗೆ ಒಂದೆರಡು ರೊಟ್ಟಿ ಬುತ್ತಿ ಮಾಡಿಬಿಡ್ತೀನಿ ರೀ ಹೆಸರು ಕಾಳು ಸಾರು ಅನ್ನ ಪಲ್ಯ ಮಾಡ್ಬೇಕಂತ ಮಾಡೀನಿ ನೋಡೋಣ ಏನಾಗುತ್ತೆ ಮತ್ತು ಮುಂಜಾನಕ್ಕೆ ಯಾವ ಐಡಿಯಾ ಬರ್ತು ಮತ್ತು ಅವ್ನು ಮಾಡಿದ್ರಿ ಅನುಕೂಲ ತಕ್ಕ ಮಾಡ್ಕೊಂಡು ಹೋಗೋದು ನೋಡಿ ಸ್ನೇಹಿತರೆ ನಾಳೆ ರೊಟ್ಟಿ ಮಾಡಲ್ಲ ಸ್ನೇಹಿತರೆ ಸಾರಿ ನಾಷ್ಟ ಮಾಡಿಬಿಡ್ತೀನಿ ರೀ ನಾಷ್ಟ ಮಾಡ್ಲಿಕ್ಕೆ ಚಪಾತಿ ಮಾಡಿಬಿಡ್ತೀನಿ ರೀ ಚಪಾತಿ ರಾಗಿ ನಾಷ್ಟ ಬೆಳಗ್ಗೆ ಜಲ್ದಿ ಎದ್ದು ಬೆಳಗ್ಗೆ ಜಲ್ದಿ ಎದ್ದು ಕೆಲಸ ಜಲ್ದಿ ಆಯ್ತಂದ್ರೆ ಚಪಾತಿ ಮಾಡ್ಕೊತೀನಿ ರೀ ಇಲ್ಲಿಕ್ಕೆ ನಾಷ್ಟ ಮಾಡ್ತೀನಿ ರೀ ನಾಷ್ಟ ಅಂದ್ರೆ ಸರಿ ಆಗಲ್ಲ ರೀ ಬುತ್ತಿಗೆಲ್ಲ ಇಂಥ ನೈಟಿ ಹುಟ್ಟಿರಲ್ರಿ ಇವಾಗ ನಾನು ಇದೇ ನೈಟಿ ಒಬ್ಬರು ಸಿಸ್ಟರು ಇದೇ ಕಲರ್ ಇದೇ ಕ್ವಾಲಿಟಿ ನೈಟಿ ಬೇಕ್ರಿ ಅಂದಾರ ನೋಡೋಣ್ರಿ ಇನ್ನೊಂದು ಕಲರ್ ಐತ್ರಿ ಅದು ಕಳ್ಸೋದ್ರ ಸಿಸ್ಟರಿಗೆ ಕಳಿಸ್ಬೇಕ್ರಿ ಅವರು ಏನು ಅಂತಿದ್ರಿ ನಾನು ಸುಮ್ಮ ಕುಂತೀನಿ ನೋಡಿ ಸ್ನೇಹಿತರೆ ಇದನ್ನೊಂದು ಎರಿಚ್ ಹಾಕೊಂಬರ್ರಿ ಹಿಂಗೆ ಮಾಡಿ ಹಾಕ್ತಿರ ಮತ್ತೆ ಪಾಟು ಮೆತ್ತಗೂ ನಾತಾವ ಇಸ್ರಾಣಿ ಮಾಡಿದ್ದು ಇಸ್ರಾಣಿ ಹೇಗಾಗಿದ್ದು ಮಸ್ತ್ ಇದು ಕಟ್ಟಿಗೆ ಹೊರಿವತ್ತು ಬಂದು ಗೋನು ಕುಂತು ಬಿಟ್ಟೈತೆ ನೋಡಿ ಎಷ್ಟು ದಿವ್ಸ ಕಟ್ಟಿಗೆ ಭಾಳ ಇತ್ತು ಮಮ್ಮಿ ಭಾಳ ದಿವಸ ಆಯ್ತಾರೆ ಇನ್ನಿಕದ ಭಾಳ ಹೊಡಿ ಕಟ್ಟಿಗೆ ನಾಳೆ ತೋರಿಸ್ತೀನಿ ಹೊರಿ ಎಂತ ಹೊರಿ ಐತಂದು ತಂದಾಡ್ರೆ ನಾನು ತಂದೀನಿ ಈ ಥರ ಎರಿಚ್ ಹಾಕ್ಬೇಕು ಸೌತೆಕಾಯಿ ಉದ್ದುದ್ದ ಕಾಯಿ ಚಲೋ ಆತಾರೆ ಪಡ್ಡು ಮಸಾಲೆ ಪಡ್ಡು ಮಸಾಲೆ ಪಡ್ಡ ಮಸಾಲೆ ಪಡ್ಡು ಮಸಾಲೆ ಅಂದ್ರೆ ಉಳ್ಳಾಗಡ್ಡೆ ಎಲ್ಲ ಹಾಕ್ತೀವಿ ಅವೆಲ್ಲ ಇದು ಮೆಣಸಿನ್ಕಾಯಿ ಸಣ್ಣ ಎರಿಚ್ ಹಾಕ್ತೀನಿ ಮೆಣಸಿನ್ಕಾಯಿ ಅಂತ ನೋಡಿದ್ರೆ ನಾನು ಕೊಡ್ತೀನಿ ಶ್ಯಾಮ್ಕುಮಾರ್ ಮತ್ತೆ ಮಲ್ಕೊಳಕ ಬಾ ಅಪ್ಪಾಜಿ ಮಲ್ಕೊಳಕ ಊಟ ಮಾಡಿಲ್ಲ ಬರ್ರಿ ಪಡ್ ಮಾಡಾಗ ಮತ್ತೆ ಸಿಗ್ತೀನಿ ಮಸಾಲೆ ಪಡ್ ಹೆಂಗ ತೋರಿಸ್ತೀನಿ ಮತ್ತೆ ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಮಾಡೀನಿ
ತೋರಿಸ್ತೀನಿ ನಿಮ್ಗೆ ಎಡಿಟ್ ಕೆಲಸ ಆಗುತ್ತೆ ರೊಟೀನ 8 ಆಗೈತ್ರಿ 8ರಿಂದ 10 ಎಡಿಟ್ ಆಗುತ್ತೆ ನಿಮಗೂ ಎಲ್ಲ ಶೇರ್ ಮಾಡ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ ಸ್ನೇಹಿತರೆ ತುಂಬ ಸಪೋರ್ಟ್ ಮಾಡಾಕತ್ತೀರಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಂಗೆಲ್ಲ 6,000 ಸಬ್ಸ್ಕ್ರೈಬರ್ ಅದಿರಲ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಯಾಕೆ ಎಲ್ಲ ಸಪೋರ್ಟ್ ಮಾಡಾಕತ್ತೀರಿ ಭಾಳ ಖುಷಿ ಆಗುತ್ತೆ ಆದ್ರೆ ವ್ಯೂಸ್ ಇನ್ನೂ ಬಂದಿರ್ರಿ ಇನ್ನ ಅದೆಲ್ಲ ಯಾಕಂದ್ರೆ 20ನೇ ವಿಡಿಯೋ ಹಾಕೋದು ಬಿಟ್ಟೆ ಅಂದರೆ ಅದೆಲ್ಲ ಹೊಡೆದು ಕುಂತೆ ಸ್ನೇಹಿತರೆ ಒಮ್ಮೆಲೆ ಯಾವಾಗ ಆಗಲ್ಲ ಎಷ್ಟು ಚೆನ್ನಾಗಿ ಓದ್ತಿದ್ದು ವಿಡಿಯೋಗಳು ಏನು ಮಾಡೋದು ಬೇಜಾರಾಗುತ್ತದ ನೋಡಿದ್ರೆ ಯೂಟ್ಯೂಬಿಗೆ ಸಾಕು ಬಿಟ್ಟು ಬಿಡೋಕಪ್ಪ ಒಂದಕ್ಕೆ 1200 ಹಿಂಗೆ ಓದ್ತಿರೋ ಜನಕ್ಕೆ ಈಗ 500 600 ಅಂತ ಮುಂದೆ ಒಂದು ಇದಾಗುತ್ತೆ ಸ್ನೇಹಿತರೆ ಅನ್ನೋದು ಮಾಡೋದು ನೋಡಿ ಈ ಥರ ಎರಚಬೇಕು ನೋಡಿ ಸ್ನೇಹಿತರೆ ಹೆಂಗೆ ಐತೆ ಮಸ್ತ್ ಆಗೈತೆ ಹಾಕಿ ಬಾಂಡಲ್ ತಿಕ್ಕಿಟ್ಟೋಗಿದ್ರೆ ಶ್ರಾವಣಿ ಬುತ್ತಿ ಪಾಡ ಬಿಚ್ಚಿಲ್ಲ ನೋಡಿ ಒಂದು ಅದ ಮಾಡ್ರಿ ಮಕ್ಕಳು ಏನು ಮಕ್ಕಳು ಅವಪ್ಪ ನಂಗಾಗತ್ತೆ ನೋಡಿ ಕಟ್ಟಿಗೆ ಹೋಗಿ ಬರ್ದಾಗ ಅದು ಚಜ್ಕೊಂಡು ಉಂಡಿಲ್ರಿ ಹಂಗೆ ಸುಮ್ಮನೆ ಕೆಲಸ ಆಡಂಬ ಕೆಲಸ ಮಾಡ್ತಾರೆ ಮಕ್ಕಳು ನೋಡಿ ಸ್ನೇಹಿತರೆ ಶ್ರಾವಣಿ ಮಿಕ್ಸರ್ ಹಾಕೊಂಬರಕ್ಕೆ ಹೊಂಟಾಳ ಹೋಳು ಹಾಕಿದ್ರೆ ಅವ್ರಿಗೆ ಬಾಯ ಸಿಗ್ತಾವ್ರಿ ಸರಿಯಾಗಲ್ಲ ಇವು ಮುಸುರಿ ಗಿಡ ಇಡ್ಬೇಕವ ಇಟ್ಟಾತು ನೋಡಿ ಪಡ್ಡಿ ಹಿಟ್ಟು ಆ ಹಿಟ್ಟು ಖಾರ ಹಿಟ್ಟು ಮಿಕ್ಸರ್ ಹಾಕೊಂಬಂದು ಹಾಕಿಲ್ಲ ಅಂದ್ರೆ ಟೇಸ್ಟ್ ಆತ ನೋಡಿ ಸಣ್ಣ ನೀರು ಹಾಕಿ ಒಳಗೆ ಮಾಡ್ಕೊತೀನಿ ರೀ ಬೇಕಂದ್ರೆ ಇಲ್ಲಿಗೆ ಹಂಗೆ ಹಾಕ್ತೀನಿ ನೋಡಿ ಪಡ್ ಮಾಡಿ ತೋರಿಸ್ತೀನಿ ರೀ ನೀವು ನೋಡಿ ಸ್ನೇಹಿತರೆ ಪಡ್ ಆಯ್ತು ನೋಡಿ ಲಾಸ್ಟ್ ಹಾಕೋದು ಇದೊಂದು ಮನೆ ಇವಿಷ್ಟು ಪಡ್ಡಾಗಿ ನೋಡಿ ಶ್ರಾವಣಿ ಶಿವಕುಮಾರ್ ಊಟ ಆಯಿತು ನಾನು ಕೂಡ ಊಟ ಮಾಡಬೇಕು ಪಡ್ ಮಸ್ತಾಗ ಟೇಸ್ಟ್ ಹೆಂಗೆ ಶ್ರಾವಣಿ ಟೇಸ್ಟ್ ಹೆಂಗೆ ಚಜ್ಕ ಮಾಡಿ ನೋಡ್ರಿ ನಮ್ಮ ಶ್ರಾವಣಿ ಊಟ ಹಂಗೆ ಐತ್ರಿ ಮಾಡಿ ಸಜ್ಜಕ ರವೆ ಜಾಸ್ತಿ ಹಾಕ್ಬಿಟ್ಟಾಡ್ರಿ ಏನು ಮಾಡೋದು ಹಾಂ ಸ್ವಲ್ಪ ಹಾಕ್ಬಿಟ್ಟು ಸೇರ್ ಹಾಕ್ಬಿಟ್ಟು ಇಷ್ಟ ಒಂದು ಸೇರ್ ಹಾಕೋಬಿಟ್ಟು ಆಟ ಹಾಕ್ಬಿಟ್ಟಲ್ಲ ಅಷ್ಟು ರವೆ ಅದ ಮನ್ಯಾಗ ಇಲ್ಲ ಮತ್ತು ಹೆಂಗೆ ಹಾಕಿದ್ಲಕ್ಕಿ ಮತ್ತು ನೀ ಎಷ್ಟು ಹಾಕಿ ಅಂತ ತೋರಿಸಿದ್ರಿ ಇಷ್ಟ ಇಷ್ಟ ಹಾಕ್ಯಾಳ ರವೆ ಎಷ್ಟು ಅದಾವು ಹಾಂ ಇಷ್ಟ ಆಗ್ಬಿಟ್ಟ ರವೆ ಇರೋದು ಇಷ್ಟೇ ಮುಕ್ಕ ಅದಾವು ಹಾಕಿದ್ ಭಾಳ ಹಾಕ್ಯಲ್ಲ ಆಕಿ ಅಯ್ಯಪ್ಪ ನೀನು ಒಂದು ಕಪ್ ಹಾಕಿ ಅಯ್ಯಪ್ಪ ಕಪ್ಪಿಗೆ ಆಟ ಆಗೈತೆ ನೀನು ಇದ್ದಿ ಯಾವತ್ತು ತಿಂತ ಮಾಡಿ ಈಗ ಉಂತೇನು ಇದನ್ನ ನಾಟಕ ಮಾಡ್ತೀಯ ಪಡ್ ತಿಂದು ಹೆಂಗಾಗಿದ್ದು ಒಂದು ಪಡ್ ತಿಂದಿಸಿನೇ ನೀನು ಎಷ್ಟು ಉಂಡಿ ಕರೆಯಳು ಆಯ್ತಾ ಆ ಊಟ ಮಾಡಿಸಿ ನೀವು ಉಂಡ್ರಿ ಊಟ ಆಯ್ತನ ಶ್ರಾವಣದ ಅವ್ನು ಪಾಲಿದು ಮಾಡೀನಿ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ಊಟ ಮಾಡಿ ಮಸ್ತ್ ಸಿಗ್ತೀವಿ ನೋಡಿ ಪಡ್ ಮಾತ್ರ ಟೇಸ್ಟ್ ಮಾಡ್ಕೊಂಡೆ ನೋಡಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ರುಬ್ಬಾಕಿ ಮಾಡಿನಲ್ಲ ಸಖತ್ತಾಗ್ಯಾವ್ರಿ ಊಟ ಆಯಿತು ಸ್ನೇಹಿತರ ರಾಟಿ ಹೊಲಿಬೇಕಂದ್ಯಾ ಕರೆಂಟ ಹೋದು ನೋಡಿ ಟೈಮ್ ಬರೋಬ್ಬರಿ 9:30 ಆಗೈತ್ರಿ 9:30 ಆಯಿತು ಫುಲ್ ಕತ್ಲಾಯ್ತು ನೋಡಿ ಮನೆ ಇದು ಮೊಬೈಲ್ ಟಾರ್ಚ್ ಹಚ್ಚಿರ ಅಂತೇಳಿ ಅಷ್ಟು ಕಾಣುತ್ತೆ ಸ್ನೇಹಿತರೆ ಹೊರ ನೋಡಿ ಎಲ್ಲ ಕತ್ಲ ಶ್ರಾವಣಕುಮಾರ್ ಮಧ್ಯಾಹ್ನ ನಿದ್ದೆ ಹೊಡೆದಾನ್ರಿ ಮಮ್ಮಿ ಅನ್ಕೋತ ಕುಂತ ನೋಡಿ ಸ್ನೇಹಿತರೆ ಇನ್ನೂ 9:30 ಮುಕ್ಕೊಂಡಿಲ್ಲ ಶ್ರಾವಣಿನ ರೆಸ್ಟಿಗೆ ಕದ ಹಾಕೊಂಬ ಅಂತೇಳಿನಿ ಬರ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಒಳಗದು ಏನೇನ